ರಾಜ್ಕುಮಾರ್ ಅವರ ಪ್ರತಿಮೆಗಳನ್ನು ಎಲ್ಲೆಲ್ಲಿ ಸ್ಥಾಪನೆ ಮಾಡಿದ್ದಾರೆ ನೀವು ಮಾಡಿರೋದು? ಸುಮಾರು ಬೆಂಗಳೂರಲ್ಲಿ ಒಂದು 100 ಕಡೆ ಮಾಡಿದ್ದಾರೆ. ಅಲ್ಲ, ಮುಖ್ಯವಾದದ್ದು ಅಂದರೆ ಮಯೂರ ಪ್ರತಿಮೆ ನೀವು ಕುರುಬರಳ್ಳಿ ನೋಡ್ಬೋದು, 10 ಅಡಿ. ಕುರುಬರಳ್ಳಿ. ಆಮೇಲೆ ಇಲ್ಲಿ NR ರಮೇಶ್ ಅವರು ಮಾಡಿಸಿದ್ದಾರೆ, ಸೌತ್ ಎಂಡ್ ಸರ್ಕಲ್ ಹತ್ರ ರಣಧೀರ ಕಂಠಿರುವ ಪಾರ್ಕ್, ಅದು ಒಂದು ದೊಡ್ಡ ಪ್ರತಿಮೆ. ವಿಷ್ಣುವರ್ಧನ್ ಅವರ ಪ್ರತಿಮೆಗಳನ್ನು ಎಲ್ಲೆಲ್ಲಿ ಮಾಡಿದ್ದೀರಿ? ವಿಷ್ಣುವರ್ಧನ್ ಅವ್ರದ್ದು ಸುಮಾರು ಒಂದು 80 ಪ್ರತಿಮೆ ಮಾಡಿದ್ದೀನಿ. 80 ಸಂಖ್ಯೆಗಳು? 80 ಸಂಖ್ಯೆ. ಎಲ್ಲಿದೆ? ಹತ್ತಿರದಲ್ಲಿ ಎಲ್ಲಿದೆ? ಹತ್ತಿರದಲ್ಲಿ ಇಲ್ಲೇ ನಿಮ್ಮ ಜಂಬೂ ಸವಾರಿ ದಿಣ್ಣೆಲ್ಲಿದೆ. ಓಹೋ, ಹೌದು. ಆಯ್ತು, ಅದನ್ನು ನಾವು ಶೂಟ್ ಮಾಡಿ ವೀಕ್ಷಕರಿಗೆ ಮಾಡಿ ಸಂತೋಷ. ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ನಾನು ನಿಮ್ಮ ಹರಿಹರಪುರ ಮಂಜುನಾಥ್. ಇದು ನಿಮ್ಮೆಲ್ಲರ ನೆಚ್ಚಿನ ಗ್ಲೋಬಲ್ ಕನ್ನಡ ಮೀಡಿಯಾ ವಾಹಿನಿ. ನೋಡಿ, ವಿಶ್ವದಲ್ಲಿ ನೀವು ಯಾವುದೇ ಪ್ರದೇಶಕ್ಕೆ ಹೋದರೂ ಸಹ ಅಲ್ಲಿನ ಭಾಷೆ, ಸಂಸ್ಕೃತಿಗಳು ಯಾವುದೇ ಇರಲಿ, ಅಲ್ಲಿನ ಪುರಾಣ ಪ್ರಸಿದ್ಧರು, ಇತಿಹಾಸ ಪ್ರಸಿದ್ಧ ವ್ಯಕ್ತಿಗಳು, ದೇವತೆಗಳು, ಹೀಗೆ ಅನೇಕ ರೀತಿಯ ವ್ಯಕ್ತಿಗಳನ್ನು ನೀವು ಪ್ರತಿಮಾ ರೂಪದಲ್ಲಿ ನೋಡುವಂಥ ಅವಕಾಶ ನಿಮಗೆ ಸಿಗುತ್ತೆ. ಅಂದರೆ ಮನುಕುಲದ ಸಂಸ್ಕೃತಿಯಲ್ಲಿ ಈ ಪ್ರತಿಮಾ ಸಂಸ್ಕೃತಿ ಸಾವಿರಾರು ವರ್ಷಗಳಿಂದ ಬೆರೆತು ಹೋಗಿರುವಂಥ ಒಂದು ಕಲೆ. ಅಂತಹ ಒಂದು ಕಲೆಯನ್ನು ಸಿದ್ಧಿಸಿಕೊಂಡು 30 ವರ್ಷಗಳಿಂದ ಬೆಂಗಳೂರಿನಲ್ಲಿ ಸುಪ್ರಸಿದ್ಧ ವ್ಯಕ್ತಿಗಳ ಅನೇಕ ಪ್ರತಿಮೆಗಳನ್ನು ನಿರ್ಮಾಣ ಮಾಡಿರುವಂಥ ಒಬ್ಬ ಶಿಲ್ಪಿ ಶಿವಕುಮಾರ್ ಅವರು, BC ಶಿವಕುಮಾರ್ ಅವರು ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ. ಆ ಒಂದು ವೃತ್ತಿಯಲ್ಲಿ ಏನೆಲ್ಲ ಸವಾಲುಗಳಿದೆ, ಆ ಇತಿಹಾಸ ಪ್ರಸಿದ್ಧ, ಪುರಾಣ ಪ್ರಸಿದ್ಧ ವ್ಯಕ್ತಿಗಳ ಮೂರ್ತಿಗಳನ್ನು ನಿರ್ಮಾಣ ಮಾಡುವಾಗ ಯಾವ ಸಲಕರಣೆಗಳನ್ನು ಬಳಸ್ತಾರೆ, ಯಾವ ವಸ್ತುವಿನಿಂದ ಅದನ್ನು ನಿರ್ಮಾಣ ಮಾಡ್ತಾರೆ, ಯಾವ ವಸ್ತುವಿನಿಂದ ನಿರ್ಮಾಣ ಮಾಡುವಾಗ ಏನೆಲ್ಲ ಎಚ್ಚರಿಕೆಯನ್ನು ತಗೋಬೇಕು, ಈ ಎಲ್ಲ ವಿಚಾರಗಳನ್ನು ಶಿವಕುಮಾರ್ ಅವರು ನಮ್ಮ ಜೊತೆಯಲ್ಲಿ ಹಂಚ್ಕೊಳ್ಳೋದಕ್ಕೋಸ್ಕರ ಬಂದಿದ್ದಾರೆ. ನಮಸ್ಕಾರ ಶಿವಕುಮಾರ್ ಅವರಿಗೆ. ನಮಸ್ಕಾರ ಸರ್, ಮಂಜುನಾಥ್. ಶಿವಕುಮಾರ್ ಅವರೇ, ಮೊದಲಿಗೆ ನಿಮ್ಮನ್ನು ನಮಗೆ ಪರಿಚಯಿಸಿ ನಿಮ್ಮನ್ನು ಸಂದರ್ಶನ ಮಾಡೋದಕ್ಕೆ ಒಂದು ಅವಕಾಶವನ್ನು ಒದಗಿಸಿಕೊಟ್ಟಂಥ ಹಾಲು ಜೇನು ರಾಮ್ಕುಮಾರ್ ಅವರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸೋದಕ್ಕೆ ಧನ್ಯವಾದ ಅರ್ಪಿಸ್ತೀನಿ ಅವರಿಗೆ. ಸರ್, ನಮ್ಮ ವಾಹಿನಿಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿಗಳು ಅನೇಕ ಜನ, ಅವರ ಜೊತೆ ಒಡನಾಡಿದವರು, ಕೇವಲ ಅವರನ್ನು ದೂರದಿಂದ ನೋಡಿದವರು, ಅವರ ಚಿತ್ರಗಳನ್ನು ನೋಡಿ ಬದುಕನ್ನು ಕಟ್ಟಿಕೊಂಡವರು, ಹೀಗೆ ಅನೇಕರನ್ನು ನಾವು ಸಂದರ್ಶನ ಮಾಡಿದ್ದೀವಿ. ಇವತ್ತು ಮುಖ್ಯವಾಗಿ ರಾಜ್ಕುಮಾರ್ ಅವರ ಸುಮಾರು 180-200 ಪ್ರತಿಮೆಗಳನ್ನು ನಿರ್ಮಾಣ ಮಾಡಿರುವಂಥ ನಿಮ್ಮನ್ನು ಸಂದರ್ಶನ ಮಾಡೋದಕ್ಕೆ ನನಗೆ ಬಹಳ ಖುಷಿ ಆಗ್ತಾ ಇದೆ. ಈ ಒಂದು ಪ್ರತಿಮೆಗಳನ್ನು ನಿರ್ಮಾಣ ಮಾಡುವ ನಿಮ್ಮ ಪಯಣವನ್ನು ಯಾವ ರೀತಿಯಲ್ಲಿ ಅದು ನಡೆದು ಬಂತು ಅನ್ನೋದನ್ನು ವೀಕ್ಷಕರಿಗೆ ತಿಳಿಸ್ಕೊಡಿ ಸರ್. ಖಂಡಿತ ಆಗ್ಬೋದು. ನೀವು ಯಾವಾಗ ಈ ಪ್ರತಿಮೆಗಳನ್ನು ನಿರ್ಮಾಣ ಮಾಡೋದನ್ನು ಪ್ರಾರಂಭ ಮಾಡಿದ್ರಿ? ನಾನು ಪ್ರಾರಂಭ ಮಾಡಿದ್ದು 98ರಲ್ಲಿ ನಮ್ಮ ಗುರುಗಳ ಸ್ಟುಡಿಯೋದಲ್ಲಿ ಸ್ಟಾರ್ಟ್ ಮಾಡಿದ್ದು. 1998ರಲ್ಲಿ, ಅಂದರೆ ಸುಮಾರು 28 ವರ್ಷ ಆಯಿತು. ಹೌದು. ಅದಕ್ಕೆ ಮೊದಲು ನಾನು ಕೆನ್ ಸ್ಕೂಲ್ ಆಫ್ ಆರ್ಟ್ ಅಂತಿದೆ, RM ಅಡಪದ್ದವರು ಅದನ್ನು ಸ್ಥಾಪಿಸಿದಂಥವ್ರು, ಅಲ್ಲಿ ಕಲಿತಾ ಇದ್ದೆ ನಾನು ಚಿತ್ರ. ಅದು ಮುಗಿದ ತಕ್ಷಣವೇ ನಾನು ನಮ್ಮ ಗುರುಗಳಾದ ಇನ್ನೊಬ್ಬರು ವೆಂಕಟಾಚಲಪತಿ ಅವರ ಹತ್ರ ಬಂದೆ. ಅಂದರೆ ನೀವು ಶಿಲ್ಪಿಗಳ ಕುಟುಂಬದಲ್ಲಿ ಜನಿಸಿ ಬಂದವರಲ್ಲ? ಇಲ್ಲ, ಖಂಡಿತ. ನಿಮ್ಮ ಕುಟುಂಬದಲ್ಲಿ ಯಾರು ಶಿಲ್ಪಿಗಳಿಲ್ಲ? ಯಾರು ಇಲ್ಲ. ಓಕೆ. ನೀವು ಚಿತ್ರಕಲೆ ಕಲಿತಾ ಹೋದ್ರಿ. ಅದಕ್ಕೆ ಮೊದಲು BCom ಮಾಡಿದ್ರಿ? BCom ಮಾಡಿ ನಂತರ ಅಂದರೆ ಎಲ್ಲರ ಹಾಗೆ ಸಾಮಾನ್ಯ ವ್ಯಕ್ತಿಯಾಗಿ ನೀವು ವೃತ್ತಿಯನ್ನು ಆರಂಭ ಮಾಡಿದ್ದು. ಈ ಚಿತ್ರಕಲೆಯನ್ನು ಆರಂಭ ಮಾಡಿದವರು ಮತ್ತೆ ಈ ಶಿಲ್ಪಕಲೆಗೆ ಹೇಗೆ ಸ್ವಿಚ್ ಆದ್ರಿ? ಹೇಗೆ ಅಂದರೆ, ನಾವು ಈ ಚಿತ್ರಕಲೆ 5 ವರ್ಷದ ಕೋರ್ಸ್ ಇತ್ತು, ಅದನ್ನು ಮುಗಿಸ್ಕೊಂಡು ವಾಪಸ್ ಬಂದ್ವಿ. ನಾವು ಎಲ್ಲ ಮುಗಿದಾಯ್ತು. ನಾನು ಮತ್ತೆ ನನ್ನ ಗೆಳೆಯ ಇನ್ನೊಬ್ಬ ಪ್ರವೀಣ್ ಅಂತಿದ್ದಾನೆ, ಅವನು ರಾಯಚೂರವನು, ಬಂದು ಬೆಂಗಳೂರಲ್ಲಿ ನಮ್ಮ ಜೊತೆನೆ ಓದ್ತಾ ಇದ್ದ. ಅವನೊಂದು ರೂಮ್ ಮಾಡ್ಕೊಂಡಿದ್ದ. ನಾನೇನು ಮಾಡ್ತಿದ್ದೆ, ನನಗೆ ಸ್ನೇಹಿತರು ಬಳಗ ಎಲ್ಲ ಜಾಸ್ತಿ, ನಾನು ಈ ಬೋರ್ಡು ಬ್ಯಾನರ್ ಎಲ್ಲ ಬರೀತಿದ್ದರಿಂದ ಪೇಂಟಿಂಗ್ ಮಾಡೋದಕ್ಕೆ ನನಗೆ ಸಮಯಾವಕಾಶ ಸಿಗ್ತಾ ಇರಲಿಲ್ಲ. ಅದಕ್ಕೆ ನಾನು ಅವನ ರೂಮಲ್ಲಿ ಪೇಂಟಿಂಗ್ ಮಾಡ್ತಾ ಇದ್ದೆ. ಆಗ ಅವನು ಅವಾಗ ತಾನೇ ಈ ಭಿತ್ತಿ ಶಿಲ್ಪಗಳು ಮನೆ ಒಳಗಡೆ ಮ್ಯೂರಲ್ಸ್ ಅಂತ ಹಾಕ್ತಾರಲ್ಲ, ಅದು ಆರಂಭ ಆಗಿತ್ತು. ಉಬ್ಬು ಶಿಲ್ಪಗಳು. ಉಬ್ಬು ಶಿಲ್ಪಗಳು.
ಅದನ್ನ ಒಂದ್ ಕಡೆ ಏನೋ ಒಬ್ರು ಮಾಡಬೇಕು ಅಂತೇಳಿ ಆರ್ಡರ್ ತಗೊಂಡ್ ಬಂದಿದ್ದ, ಈ ತರ ಮಾಡ್ಬೇಕು ಕಣೋ ಅಂತಂದ. ಸರಿ ಆಯ್ತು ಮಾಡೋಣ, ಹೇಗ್ ಮಾಡೋದು ನಮ್ಗಂತೂ ಗೊತ್ತಿಲ್ಲ, ಅವನು ಗೊತ್ತಿತ್ತು. ಅವನು ಎದುರುಗಡೆ ಒಂದು ನಮ್ಮ ರೂಮಿಂದ ಒಂದು 4-5 ದಾರಿ ಮುಂದೆ ವೆಂಕಟಾಚಲಪತಿ ಅವರ ಸ್ಟುಡಿಯೋ ಇತ್ತು. ಸರ್ ಇದ್ದಾರೆ, ಅವ್ರು ಮಾಡ್ತಾರೆ, ನಾವು ಹೋಗಿ ಅವ್ರು ಕೇಳ್ಬಿಟ್ಟು ಮಾಡ್ಸೋಣ. ಸರಿ ಆಯ್ತು ಹೋಗೋಣ ಅಂತ ಅವ್ರ ಮನೆಗೆ ಹೋದ್ವಿ. ಅವ್ರ ಮನೆಗೆ ಹೋದಾಗ ಅವರು ಹೇಳಿದ್ರು, ಆಯ್ತು ನೀವುಗಳು ನಮ್ಮ ಜೊತೆ ಸೇರ್ಕೊಂಡು ಮಾಡೋದಾದ್ರೆ ಮಾಡೋಣ ಅಂದ್ರು. ಅವಾಗಿಂದ ನನ್ನ ಶಿಲ್ಪಕಲಾ ಆರಂಭ ಆಗಿದ್ದು. ಅಂದರೆ ಉಬ್ಬು ಶಿಲ್ಪ ಅಂದರೆ ಸುಮಾರಾಗಿ ನಿಮ್ಮ ಈ ಚಿತ್ರಕಲೆಗೆ ಹತ್ತಿರದ್ದು. ಅಂದರೆ ಚಿತ್ರ ಬಿಡಿಸ್ಕೊಂಡು ಚಿತ್ರಕಲೆ 2D, ಅದು ಸ್ವಲ್ಪ ಉಬ್ಬು ಶಿಲ್ಪ. ಅಂದರೆ ಅದು ಲೋಹದ ಒಂದು ಹಾಳೆ ಮೇಲೆ ಚಿತ್ರ ಮಾಡಿನೇ ನೀವು ಅದನ್ನ ಉಬ್ಬು ಶಿಲ್ಪ. ಇದು ಲೋಹದ ಹಾಳೆ ಅಲ್ಲ, ಇದು ಉಬ್ಬು ಶಿಲ್ಪ. ಅಂದ್ರೆ ಫಸ್ಟ್ ಮಣ್ಣಲ್ಲಿ ಮಾಡ್ತೀವಿ. ಮಣ್ಣಲ್ಲೇನೆ ಫಸ್ಟ್ ಬೆಡ್ ತರ ಮಾಡ್ಕೊಂಡು ಅದ್ರ ಮೇಲೆ ನಾವು ಏನ್ ಮಾಡ್ಬೇಕು ಅಂತಿದೀವಿ ಅದ್ರದ್ದು ಡ್ರಾಯಿಂಗ್ ಮಾಡ್ತೀವಿ. ಅದರಲ್ಲಿ ಆ ಚಿತ್ರ ಬರೆದ್ಮೇಲೆ ಅದನ್ನ ಮಣ್ಣಲ್ಲಿ ಮೆತ್ಕೊಂಡು ನಾವು ಅದನ್ನ ಆ ಶಿಲ್ಪ ಮಾಡ್ಕೊಂಡ್ ಬರ್ತೀವಿ. ಎಲ್ಲ ಪೂರ್ತಿ ಆದ್ಮೇಲೆ ಮೋಲ್ಡ್ ತೆಗೆದು ಫೈಬರ್ ಮಾಡಿ ಅಥವಾ ಬೇರೆ ಮೀಡಿಯಾಗೆ ಟ್ರಾನ್ಸ್ಫರ್ ಮಾಡಿ ಹಾಕ್ತಿವಿ. ಅದಕ್ಕೆ ಯಾವ ವಸ್ತುನ ಬಳಸ್ತೀರಿ? POP ಫಸ್ಟ್ ಮಾಡ್ತೀವಿ. ಅದ್ರದ್ದು ಏನ್ ನಾವು ಮಾಡಿರ್ತೀವಿ ಅದ್ರದ್ದು ನೆಗೆಟಿವ್ ತಗೊಂತೀವಿ. ಅದರಿಂದ ಏನ್ ಹಾಕಿದ ತಕ್ಷಣ ರಿವರ್ಸ್ ಬರುತ್ತೆ. ಅದಕ್ಕೆ ಫೈಬರ್ ಹಾಕಿದಾಗ ಅದು POP ಎಲ್ಲ ಹೊಡೆದಾಕ್ತಿವಿ, ಪಾಸಿಟಿವ್ ಬರುತ್ತೆ. ಸೊ ಅದನ್ನ ನಾವು ಮನೆಗಳಿಗಾಗ್ಲಿ ಎಲ್ಲೆಲ್ಲಿ ಹೇಳ್ತಾರೆ ಅಲ್ಲಿ ಹಾಕ್ತಿವಿ. ಅಂದ್ರೆ ಈ ಗಣಪತಿ ಮೂರ್ತಿಗಳನ್ನ ಅಚ್ಚು ಗಣಪತಿ ಅಂತ ಮಾಡ್ತಿದ್ವು. ಹೌದು. ಯಾಕಂದ್ರೆ ನಮ್ಮ ತಂದೆಯವರು ಕೈಯಲ್ಲೇನೆ ಮೂರ್ತಿಗಳನ್ನ ಮಾಡ್ತಿದ್ರು. ಹೌದಾ? ಜೇಡಿ ಮಣ್ಣಲ್ಲಿ ಗಣಪತಿನ ಮೂರ್ತಿಗಳನ್ನ ಮಾಡ್ತಿದ್ರು, ಬೇರೆ ಬೇರೆ ಭಂಗಿಗಳನ್ನ ಮಾಡ್ತಿದ್ರು. ಅಲ್ಲಿ ಸ್ವಲ್ಪ ಚೀಪರ್ ವೆರೈಟಿ ಅಂದ್ರೆ ಅಚ್ಚು ಗಣಪತಿ ಅಂತ. ಅದಕ್ಕೆ ಒಂದು ಕಲ್ಲಿನ ಅಚ್ಚು ಬರುತ್ತೆ. ನೀವ್ ಹೇಳ್ದಾಗೆ ಅದನ್ನ ಬಹುಶಃ ಮೊದಲು ಮಣ್ಣಲ್ಲಿ ಮಾಡಿ ನುರಿತ ಕಲಾವಿದರು ಮಾಡಿ ಅದು ಗಣಪತಿಯ ಒಂದು ಉಬ್ಬು ಶಿಲ್ಪ ಆದಾಗ ಅದ್ರ ಮೇಲೆ ನೆಗೆಟಿವ್ ಮೌಲ್ಡ್ ತೆಗೆದು ಆ ಮೌಲ್ಡ್ ಅನ್ನ ನಮಗ್ ಕೊಡ್ತಾ ಇದ್ರು. ನಾವು ಅದರಲ್ಲಿ ಎಣ್ಣೆ ಹಚ್ಚಿ ಅದ್ರ ಮೇಲೆ ಜೇಡಿ ಮಣ್ಣನ್ನ ಒತ್ತಿ ಅದು ಸ್ವಲ್ಪ ಸೀಸನ್ ಆದ್ಮೇಲೆ ಅದನ್ನ ಆಚೆ ತೆಗೆದು ಆಮೇಲೆ ಎಲ್ಲೆಲ್ಲಿ ಲೂಪ್ ಇದಿರುತ್ತೋ ಈ ಏರ್ ಬಬಲ್ಸ್ ಇರುತ್ತಲ್ಲ ಅದನ್ನೆಲ್ಲ ಮತ್ತೆ ಮಣ್ಣು ಹಾಕಿ ಫಿಲಪ್ ಮಾಡಿ ಸ್ವಲ್ಪ ನೈಸ್ ಮಾಡಿ ಆಮೇಲೆ ಅದಕ್ಕೆ ಕಲರಿಂಗ್ ಮಾಡೋದು. ಕರೆಕ್ಟ್ ಅದೇ ತರನೇ ಅಂದ್ರೆ ನಿಮ್ಗೆ ಅನುಭವ ಇದೆ, ಹೇಳೋದು ಸುಲಭ. ಬಾಲ್ಯದಲ್ಲಿ ನೋಡಿದ್ ನಾನು, ಹಾಗಾಗಿ ಅರ್ಥ ಆಗುತ್ತೆ ನಮ್ಗೆ. ಆ ಶಿಲ್ಪ ಮಾಡೋದನ್ನು ನೋಡಿದೀನಿ ಮಣ್ಣಲ್ಲಿ. ನಮ್ಮ ತಂದೆಯವರು ಮಾಡ್ತಾ ಇದ್ದಿದ್ದು ನೋಡಿದೀನಿ. ಬಹಳ ಸುಂದರವಾಗಿ ಮಾಡ್ತಾ ಇದ್ರು. ಏನಂದ್ರೆ ನಮ್ಗೆ ಅವಾಗ ಅಷ್ಟೆಲ್ಲ ಬುದ್ಧಿ ಇಲ್ಲ. ಇದ್ದಿದ್ರೆ ಅವ್ರು ಇದ್ದಾಗ್ಲೇನೆ ಒಂದೆರಡನ್ನ ಮಾಡಿಕೊಂಡು ಕಲಾವಿದರಾಗೋದು ಬೇಡ, ಅವ್ರು ಮಾಡಿದ್ನ ಅಟ್ಲೀಸ್ಟ್ ಇಟ್ಕೊಂಡಿರ್ಬೋದಾಗಿತ್ತು. ಅವಾಗೆಲ್ಲ ಜನಗಳಿಗೆ ಮಾರೋದಕ್ಕೋಸ್ಕರ ಮಾಡ್ತಿದ್ರು. ಅದಾದ್ಮೇಲೆ ಗಣಪತಿ ಗೊತ್ತಲ್ಲ ನಿಮ್ಗೆ, ಪೂಜೆ ಆದ್ಮೇಲೆ ಅದನ್ನ ವಿಸರ್ಜನೆ ಮಾಡ್ತಾರೆ. ಅದು ಅಲ್ಲಿಗೆ ಮುಗಿದೋಯ್ತು. ಯಾರು ಇಡಲ್ಲ ಮನೆಯಲ್ಲಿ, ವಿಸರ್ಜನೆ ಮಾಡೇ ಮಾಡ್ತಾರೆ. ನೀವು ಅಲ್ಲಿಂದ ಈ ಉಬ್ಬು ಶಿಲ್ಪದಿಂದ ಶಿಲ್ಪ ಕೃತಿಗಳನ್ನ ನಿರ್ಮಾಣ ಮಾಡೋದಕ್ಕೆ ಯಾವ ಅಲ್ಲಿ ಉಬ್ಬು ಶಿಲ್ಪ ಅಂತಲ್ಲ, ನಮ್ಮ ಗುರುಗಳು ಎಲ್ಲಾ ತರದ ಶಿಲ್ಪನೂ ಮಾಡ್ತಿದ್ರು. ಅಂದ್ರೆ ನಾವು ಅವರು ಪ್ರಥಮ ಬಾರಿಗೆ ಹೋದಾಗ ಇದ್ರ ಮುಖಾಂತರ ಹೋಗಿದ್ದು ನಾವು. ಆದ್ರೆ ಅವರು ಎಲ್ಲಾ ಪ್ರತಿಮೆಗಳು ಮಾಡ್ತಾ ಇದ್ರು. ನಾನು ಹೋಗಿದ್ದ ಸಂದರ್ಭದಲ್ಲಿ ಒಂದು ಚಿಕ್ಕದು ಒಂದು ಮಾರ್ಕೆಟ್ ಅಂತೀವಿ, ಅಂದ್ರೆ ದೊಡ್ಡ ಪ್ರತಿಮೆ ಮಾಡ್ಬೇಕಾದ್ರೆ ಮೊದಲು ಈಗ ಯಾರು ಮಾಡಿಸ್ತಾರಲ್ಲ ಅವ್ರಿಗೆ ಆ ಪ್ರತಿಮೆ ಹೇಗ್ ಬರುತ್ತೆ ಅಂತೇಳಿ 1 ಅಡಿ ಎತ್ತರದ್ದು ಮಾಡ್ತಿದ್ರು. ಅದು ರೆವರೆಂಡ್ ಎಫ್ ಕಿಟಲ್ ಅಂತೇಳಿ. ಈಗ ನೀವು MG ರೋಡಲ್ಲಿ ಮೇಹಾಲ್ ಮುಂದೆ ಸರ್ಕಲ್ ಅಲ್ಲಿ ಹಾಕಿದ್ದಾರೆ. ಅದು ಇವರು GS ಶಿವರುದ್ರಪ್ಪ ಅವರು, ಚಿದಾನಂದ ಮೂರ್ತಿ ಇವರೆಲ್ಲ ಸೇರಿ ಮಾಡಿಸಿದಂತ ಪ್ರತಿಮೆ. ಅದು 7.5 ಅಡಿ ಮಾಡೋದಿತ್ತು. ನಾವು ಹೋದಾಗ ಅದು ಹೇಳ್ತಾ ಇದ್ರು, ಇದೊಂದು 7.5 ಅಡಿ ಮಾಡಬೇಕು, ಅದಕ್ಕೆ ಮಾಡ್ತಾ ಇದ್ದೀನಿ. ನನಗೊಂದು ಕುತೂಹಲ, ಈ ಇಷ್ಟು 1 ಅಡಿ ಏನು ಮಾಡ್ತಿದಾರಲ್ಲ ಇದನ್ನು 7.5 ಅಡಿ ಹೆಂಗ್ ಮಾಡ್ತಾರೆ? ಒಂದ್ಸತಿ ನೋಡ್ಕೊಂಡು ನಾವು ಹೋಗಿದ್ದು ಉಬ್ಬು ಶಿಲ್ಪ ಮಾಡಿ ಮುಗಿಸ್ಬಿಟ್ಟು ಹೊರಟು ಬರೋದ್ರದ್ದು ಇತ್ತು. ಇದನ್ನ ಮಾಡ್ತೀನಿ ಅಂದ್ರಲ್ಲ, ಸರಿ ಅದನ್ನ ನೋಡ್ಕೊಂಡು ಹೋಗ್ಬಿಡೋಣ ಅಂತ ಅಲ್ಲಿ ಇದ್ದಿದ್ದು. ಆದ್ರೆ ಅದನ್ನ ನೋಡಿದ್ಮೇಲೆ ನಮ್ಮ ವೃತ್ತಿನೇ ಬದಲಾಗೋಯ್ತು. ಅಂದ್ರೆ 1 ಅಡಿ ಶಿಲ್ಪ ಮಾಡಿ ಇಟ್ಕೋತಾರೆ, ಮಾಡ್ಬಿಟ್ಟು ತೋರಿಸ್ತಾರೆ. ಅವ್ರು ಒಪ್ಕೋಬೇಕು. ಅಂದ್ರೆ ಎಲ್ಲರಿಗೂ ಪ್ರತಿಮೆ ಯಾವ ತರ ನಿಂತಿರ್ಬೇಕು, ಹೇಗಿರ್ಬೇಕು, ಏನು ಅನ್ನೋದನ್ನೆಲ್ಲ ಇವ್ರೇನು ಕಲಾವಿದ ಕಲ್ಪನೆ ಮಾಡ್ಕೋತಾರೆ. ಅದನ್ನ ಒಂದು ಆಕಾರ ರೂಪಕ್ಕೆ ತಗೊಂಡ್ಬರ್ತಾರೆ. ಈಗ ನಾವು ದೊಡ್ಡದು 7.5 ಅಡಿ ಮೊದಲೇ ಮಾಡಿದ್ರೆ ಈ ಕೈ ಚೇಂಜ್ ಆಗ್ಬೇಕಾಗಿತ್ತು, ಈ ಕೈ ಈ ಕಡೆ ಬರಬೇಕಾಗಿತ್ತು ಅಂದ್ರೆ ಅಲ್ಲಿ ಬದಲಾಯಿಸಕ್ಕಾಗಲ್ಲ. ಈ 1 ಅಡಿದಲ್ಲಿ ಎಲ್ಲಾ ವಿವರಗಳು ಇರುತ್ತೆ. ಅಥವಾ ಏನಾದ್ರು ಬದಲಾವಣೆ ಇದ್ರೆ ಅಥವಾ ಕಲಾವಿದನಿಗೆ ಒಂದ್ಸರಿ ಇದು ಏನೋ ಚೆನ್ನಾಗಿಲ್ಲ, ಇದು ಮಾಡ್ಬೇಕಂದ್ರೆ ಎಲ್ಲಾ ಅಭ್ಯಾಸಗಳನ್ನು ಅದರಲ್ಲಿ ಮಾಡಿ ಒಂದು ಪೂರ್ಣ ಅಂತ ಮಾಡ್ಕೊಂಡ್ಬಿಡ್ತಾರೆ. 1 ಅಡಿನ ಯಾವ ಮೆಟೀರಿಯಲ್ ಅಲ್ಲಿ ಮಾಡ್ತಾರೆ? ಅದು ಮಣ್ಣಲ್ಲೇ ಮಾಡೋದು. ಜೇಡಿ ಮಣ್ಣು.
ಆಮೇಲೆ ಮಾಡೋದಕ್ಕೆ ಯಾವ ವಸ್ತುಗಳನ್ನು ಬಳಸ್ತಾರೆ? ಆಮೇಲೂ ಅಷ್ಟೇ, ಅದನ್ನು 7 ಅಡಿ ಮಾಡಬೇಕಂದ್ರೂ ಆವಾಗಲೂ ಮಣ್ಣಲ್ಲೇ ಮಾಡೋದು ನಾವು. ಮಣ್ಣಲ್ಲೇ ಮಾಡೋದು. ಮತ್ತೆ ಈಗ ಕಂಚಿನ ಶಿಲ್ಪ ಅಂತಾರೆ, ಕಲ್ಲಿನ ಶಿಲ್ಪ ಆ ನಂತರದಲ್ಲಿ ಆಗೋದು. ಕಲ್ಲಿನ ಶಿಲ್ಪಕ್ಕೂ ಕಂಚಿನ ಶಿಲ್ಪಕ್ಕೂ ವ್ಯತ್ಯಾಸ ಇದೆ. ಕಲ್ಲು ನೇರವಾಗಿ ಕಲ್ಲಲ್ಲೇ ಮಾಡೋದು, ಕಲ್ಲಲ್ಲೇ ಕೆತ್ಕೊಂಡು ಹೋಗೋದು, ಅದೇ ಬೇರೆ ಕಲೆ. ಅದು ತೆಗಿಯುವಂಥ ಮೀಡಿಯಾ. ಅದು ಎಲ್ಲ ಆದ ತಕ್ಷಣ ಅದನ್ನೇ ಕೊಟ್ಬಿಡ್ತಾರೆ. ಹೌದು, ಆ ಕಲ್ಲಿನ ಮೂರ್ತಿ ಎಲ್ಲ ಪ್ರತಿಮೆ ಆದ ತಕ್ಷಣನೇ ಅದನ್ನು ಕೊಟ್ಬಿಡ್ತಾರೆ. ಅದರಲ್ಲಿ ಎಕ್ಸ್ಟ್ರಾ ಮೆಟೀರಿಯಲ್ನ ತೆಗಿಯೋದು. ಹೌದು ಹೌದು. ಒಂದು ಕಲಾಕೃತಿ ನಿರ್ಮಾಣ ಆದ ತಕ್ಷಣ ಅದನ್ನು ಕೊಡ್ತಾರೆ. ಇಲ್ಲ ಹಂಗಲ್ಲ, ಇಲ್ಲಿ ನಾವು ಮಣ್ಣಲ್ಲಿ ಎಲ್ಲ ಮಾಡ್ತೀವಿ, ಕಟ್ಟೋದು. ಮಣ್ಣಲ್ಲಿ ಕಟ್ಕೊಂಡು ಮೆತ್ತದು ಕಿತ್ಕೊಳ್ಳೋದು ಎಲ್ಲ ಇರ್ತದೆ ಅದರಲ್ಲಿ. ಲೆಸ್ ಮೀಡಿಯಾ ಅಂತೀವಿ, ಆ್ಯಡ್ ಮೀಡಿಯಾ ಅಂತೀವಿ. ಅಂದ್ರೆ ಅದನ್ನ ತೆಗಿಬೋದು ಹಾಕ್ಬೋದು, ತೆಗಿಬೋದು ಹಾಕ್ಬೋದು. ಎಲ್ಲಿಗೆ ನಮಗೆ ಪರಿಪೂರ್ಣ ಅನ್ಸುತ್ತೆ ಅವಾಗ ನಿಲ್ಲಿಸ್ತೀವಿ. ಇದು ಪ್ರತಿಮೆಯಲ್ಲಿ ಒಂದು. ಇದು ಆದಮೇಲೆ ನಾವು ಮೋಲ್ಡ್ ತೆಗೆದು ಅದನ್ನು ಫೈಬರ್ ಮಾಡಿ ಅದರಿಂದ ನಾವು ಕಂಚಿಗೆ ತಿರ್ಗಾ ಮತ್ತೆ ಮೋಲ್ಡ್ ಮಾಡಿ ಕಂಚಿನ ಎರಕ ಮಾಡೋದು, ಫಿನಿಶಿಂಗ್ ಮಾಡೋದಿಲ್ಲ ಆಮೇಲೆ. ಅಂದರೆ ಇಷ್ಟೆಲ್ಲ ಪ್ರೋಸೆಸ್ ಇರುತ್ತೆ. ಈಗ ರಾಜ್ಕುಮಾರ್ ಅವರ ವಿಚಾರಕ್ಕೆ ಬರೋಣ. ಖಂಡಿತ. ನೀವು ರಾಜ್ಕುಮಾರ್ ಅವರನ್ನು ನೇರವಾಗಿ ಭೇಟಿ ಮಾಡಿದ್ದೀರಾ? ನಾನು ಅವರು ನೇರವಾಗಿ ಭೇಟಿ ಮಾಡಿಲ್ಲ, ಆದರೆ ತುಂಬ ದೂರದಿಂದ ನೋಡಿದ್ದೀನಿ. ನಾನು 4-5 ಸರಿ ನೋಡಿದ್ದೀನಿ. ಆದರೆ ನೀವು ಸುಮಾರು 180 ರಾಜ್ಕುಮಾರ್ ಅವರ ಶಿಲ್ಪಗಳನ್ನು ಮಾಡಿದ್ದೀವಿ ಅಂತ ಹೇಳಿ. ಇಲ್ಲಿ 180 ಸಂಖ್ಯೆಗಳಲ್ಲಿ 180. ಆದರೆ ಅವ್ರದ್ದು 13 ವಿವಿಧ ಭಂಗಿ ಪ್ರತಿಮೆಗಳು ಮಾಡಿದ್ವಿ. ನೀವು ಮಾಡಿದ್ದೀರಾ? ನಾವು ಮಾಡಿರೋದು 13 ಭಂಗಿಗಳ 180. ಅದ್ರದ್ದು ಪ್ರತಿಗಳೆಲ್ಲ ಆಗಿ ಅದು 180. ಯಾಕೆಂದ್ರೆ ಒಂದು ಮಾಡಿರ್ತೀವಿ, ಅದನ್ನೇ ಇನ್ನೊಬ್ರು ಕೊಟ್ಟಿರ್ತೀವಿ. ಅದು ನಾನು ಮಾಡಿದ್ದು ಪ್ರತಿಮೆ ಆದ್ರೂ ಅದು ಪ್ರತಿ. ಹೌದೌದು. ಓಕೆ, ಇದು ರಾಜ್ಕುಮಾರ್ ಅವರ ಪ್ರತಿಮೆಗಳನ್ನು ಎಲ್ಲೆಲ್ಲಿ ಸ್ಥಾಪನೆ ಮಾಡಿದ್ದಾರೆ ನೀವು ಮಾಡಿರೋದು? ಸುಮಾರು ಬೆಂಗಳೂರಲ್ಲಿ ಒಂದು 100 ಕಡೆ ಮಾಡಿದ್ದಾರೆ. ಅಲ್ಲ, ಮುಖ್ಯವಾದದ್ದು ಅಂದ್ರೆ ಮಯೂರ ಪ್ರತಿಮೆ ನೀವು ಕುರುಬರಳ್ಳಿ ನೋಡ್ಬೋದು, 10 ಅಡಿ ಕುರುಬರಳ್ಳಿ. ಆಮೇಲೆ ಇಲ್ಲಿ NR ರಮೇಶ್ ಅವರು ಮಾಡಿಸಿದ್ದಾರೆ, ಸೌತ್ ಎಂಡ್ ಸರ್ಕಲ್ ಹತ್ರ ರಣಧೀರ ಕಂಠಿರುವ ಅದು ಒಂದು ದೊಡ್ಡ ಪ್ರತಿಮೆ. ಇದಾದ್ಮೇಲೆ ಸುಮಾರು ಈ ಮಾಗಡಿ ರೋಡಲ್ಲಿ ಮಾಡಿದ್ದೀವಿ. ಆಮೇಲೆ ಇಲ್ಲಿ ಇವರು ಮುನಿಯಪ್ಪ ಅಂತೇಳಿ ಬಳೆಪೇಟೆ ಸರ್ಕಲ್ ಅಲ್ಲಿ ಮಾಡಿದ್ದಾರೆ. ಹೀಗೆ ಹಲವಾರು ಮಾಡಿದ್ದೀನಿ ನಾನು. ವಿಷ್ಣುವರ್ಧನ್ ಅವರ ಪ್ರತಿಮೆಗಳನ್ನು ಎಲ್ಲೆಲ್ಲಿ ಮಾಡಿದ್ದೀರಿ? ವಿಷ್ಣುವರ್ಧನ್ ಅವ್ರದ್ದು ಸುಮಾರು ಒಂದು 80 ಪ್ರತಿಮೆ ಮಾಡಿದ್ದೀನಿ. ಆದರೆ ನಾನು ಮಾಡಿರೋ ಕಲಾಕೃತಿಗಳು 5 ಪ್ರತಿಮೆ ಅವ್ರದ್ದು. 5 ವೆರೈಟಿ ಮಾಡಿದ್ದೀನಿ. 80 ಸಂಖ್ಯೆಗಳು. ಎಲ್ಲಿದೆ? ಹತ್ತಿರದಲ್ಲಿ ಎಲ್ಲಿದೆ? ಹತ್ತಿರದಲ್ಲಿ ಇಲ್ಲೇ ನಿಮ್ಮ ಜಂಬೂ ಸವಾರಿ ದಿಣ್ಣೆಲ್ಲಿದೆ. ಓಹೋ, ಹೌದು. ಆಯ್ತು, ಅದನ್ನು ನಾವು ಶೂಟ್ ಮಾಡಿ ವೀಕ್ಷಕರಿಗೆ ತೋರಿಸ್ತೀವಿ. ಈ ಶಿಲ್ಪಗಳನ್ನೆಲ್ಲ ನೀವು ಮಾಡ್ತಿರಲ್ಲ, ಅಲ್ಲಿ ನಿಮ್ಮ ಹೆಸರೇನಾದ್ರೂ ಇರುತ್ತಾ? ಖಂಡಿತ, ಆ ಹೆಸರು ಹಾಕಿರ್ತೀನಿ ಪ್ರತಿಮೆ ಮೇಲೆ ಹಾಕಿರ್ತೀನಿ. ಹಿಂಭಾಗದಲ್ಲೋ ಇಲ್ಲ ಮುಂಭಾಗದಲ್ಲೋ ಎಲ್ಲೋ ಒಂದ್ ಕಡೆ ಹಾಕಿ. ಖಂಡಿತ ಚಿತ್ರ ಬರೆದವರು ಕೆಳಗಡೆ ಒಂದು ಆತರ ಸಹಿ ಹಾಕಿರ್ತಲ್ಲ, ಹಂಗೆ ಹಾಕಿರ್ತಾರೆ. ಹಾಗೆ ಈ ಪ್ರತಿಮೆಗಳನ್ನ ಸ್ಥಾಪನೆ ಮಾಡ್ತಾರಲ್ಲ, ಸಂಘ ಸಂಸ್ಥೆಯವರಾಗಲಿ ಯಾರಾದರೂ ಕಂಪನಿಯವರು, ಅವರು ನಿಮ್ಮ ಹೆಸರನ್ನ ಅಲ್ಲಿ ಎನ್ಕ್ರಿಪ್ಟ್ ಮಾಡ್ತಾರ? ಕೆಲವರು ಮಾಡ್ತಾರೆ, ಕೆಲವರು ಮಾಡಲ್ಲ. ಬಟ್ ಆದ್ರೆ ಅವರು ಮಾಡ್ಸಕ್ ಬರ್ತಾರಲ್ಲ, ನಿಮ್ಮ ಹತ್ರ ಮಾಡಿಸ್ಬೇಕು ಅಂತ, ಅದೇ ದೊಡ್ಡದು. ಇದುವರೆಗೂ ನೀವು ಸುಮಾರು ಎಷ್ಟು ಜನ ವ್ಯಕ್ತಿಗಳ ಪ್ರತಿಮೆಗಳನ್ನ ಮಾಡಿದ್ದೀರಿ? ಹತ್ತತ್ರ ಒಂದು 100-120 ಬೇರೆ ಬೇರೆ ವ್ಯಕ್ತಿಗಳ ಪ್ರತಿಮೆ ಮಾಡಿದ್ದೀನಿ. ಮುಖ್ಯರಾದವರು ಅಂದ್ರೆ ಅದರಲ್ಲಿ ರಾಜ್ಕುಮಾರ್ ಅವ್ರದ್ದು ಅತಿ ಹೆಚ್ಚು ಪ್ರತಿಮೆಗಳು ಮಾಡಿದ್ದೀರಿ. ಅದು ಬಿಟ್ರೆ ವಿಷ್ಣುವರ್ಧನ್ ಮಾಡಿದ್ದೀನಿ, ಸ್ವಾಮಿ ವಿವೇಕಾನಂದರದ್ದು ಮಾಡಿದ್ದೀನಿ, ವಿಶ್ವೇಶ್ವರಯ್ಯ ಅವರು, ಕೆಂಪೇಗೌಡರು, ಆಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಸಾಕಷ್ಟು ಪ್ರತಿಮೆಗಳು ಮಾಡಿದ್ದೀನಿ. ಈ ಒಂದು ಪ್ರತಿಮೆ ಅಂದ್ರೆ ಲೈಫ್ ಸೈಜ್ ಮಾಡೋದಕ್ಕೆ ಹೌದು ಎಷ್ಟು ವೆಚ್ಚ ತಗಲುತ್ತೆ? ವೆಚ್ಚ ನಿಖರವಾಗಿ ಹೇಳಕ್ ಬರಲ್ಲ. ನಿಖರವಾಗಿ ಬೇಡ ಅಂದ್ರೆ ಒಂದೊಂದು ಸಮಯಕ್ಕೂ ಅದು ಬದಲಾಗ್ತಿರ್ತದೆ. ಇವತ್ತಿನ ಕಾಲದಲ್ಲಿ ಒಂದು 6 ಅಡಿ ಎತ್ತರದ್ದು ಮಾಡಬೇಕು ಅಂದ್ರೆ ಒಂದು 7.5 8 ಲಕ್ಷ ಹತ್ತಿರ ಖರ್ಚಾಗುತ್ತೆ ಕಂಚಿನ ಪ್ರತಿಮೆ ಮಾಡಬೇಕಾದ್ರೆ. ಅಂದ್ರೆ ಕಂಚಿನ ಪ್ರತಿಮೆ ಮಾಡಬೇಕು. ಹೌದು. ಅಂದ್ರೆ ಕಂಚಿನ ಪ್ರತಿಮೆ ಅಂದ್ರೂ ನೀವು ಆವಾಗಲೇ ಹೇಳಿದ ಹಾಗೆ ಮೊದಲು 1 ಅಡಿ ಪ್ರತಿಮೆ ಮಾಡ್ಕೊತೀರಿ. ಖಂಡಿತ. ಅಂದ್ರೆ ಇವಾಗ ನಾವೇನ್ ಮಾಡ್ತೀವಿ, ಕೆಲವು 1 ಅಡಿ ಪ್ರತಿಮೆ ಮಾಡಲ್ಲ. ಯಾಕೆ ಅಂದ್ರೆ ಇವಾಗ ನೀವು ರಾಜ್ಕುಮಾರ್ ಅವ್ರಂತ ತಗೊಂಡ್ರೆ ಅವ್ರದ್ದು ಮಯೂರ ಒಂದು ಫೋಟೋ ತಂದು ಕೊಡ್ತಾರೆ, ಈ ತರ ಮಾಡಿ ಅಂದ ತಕ್ಷಣ ಅದು ಡಿಸೈಡ್ ಆಗ್ಬಿಡುತ್ತೆ ಅಲ್ಲಿ, ಏನೋ ಈ ಭಂಗಿಲಿ ಇರಬೇಕು ಅಂತ. ಸೊ ಅದು ನೇರವಾಗಿ ಆರಂಭ ಮಾಡ್ಬಿಡ್ತೀವಿ. ಅವಾಗ ನಿಮ್ಗೆ ಏನು ಈ ಕೆಂಪೇಗೌಡರು ಇದನ್ನೆಲ್ಲ ಮಾಡ್ಬೇಕಾದ್ರೆ ಅವ್ರದ್ದು ಯಾವುದೇ ಫೋಟೋಗ್ರಫಿನೇ ಇರಲಿಲ್ಲ, ಇನ್ನು ಕಂಡಿಡ್ದಿರಲಿಲ್ಲ. ಅಂಥವ್ರದ್ದಾದ್ರೆ ನಾವೇ ಅವಾಗ ಏನ್ ಮಾಡ್ತೀವಿ, 1 ಅಡಿ ಪ್ರತಿಮೆ ಮಾಡಿ ಹೇಗಿರ್ಬೇಕು ಏನು ಅಂತೇಳಿ ಮಾಡ್ತೀವಿ. ಅದಾದ್ಮೇಲೆ ಅದನ್ನ ಮಣ್ಣಲ್ಲಿ ಮತ್ತೆ
6 ಅಡಿ ಮೊದಲೇ ಅದನ್ನ 12 ಅಡಿನೋ 13 ಅಡಿ ಎಷ್ಟು ಹೇಳ್ತಾರೋ ಅಷ್ಟು ಮಾಡ್ತೀವಿ. ಅಷ್ಟನ್ನು ಮಣ್ಣಲ್ಲೇ ಮಾಡಿ ಅದನ್ನ ಮತ್ತೆ ಅಚ್ಚು ತೆಗೆದು ಅದನ್ನ ಹಚ್ಚುತ್ತೆ, ಅದರಿಂದ ಮತ್ತೆ ನೆಗೆಟಿವ್ ಮಾಡಿ ಅದಕ್ಕೆ ಅದನ್ನ ಪಾಸಿಟಿವ್ ಅಂದ್ರೆ ಫೈಬರ್ ಅಲ್ಲಿ ಮಾಡ್ಕೊಂತೀವಿ. ಮಾಡ್ಕೊಂಡು ಆ ಫೈಬರ್ ನಾವು ಎಲ್ಲಿ ಬೇಕಾದ್ರೆ ತಗೊಂಡು ಹೋಗ್ಬೋದು. ಆವಾಗ ಅದನ್ನ ತಗೊಂಡು ಅಚ್ಚಿಗೆ ತಗೊಂಡು ಹೋಗ್ತೀವಿ. ಆವಾಗ ಮತ್ತೆ ಅದನ್ನ ಮೋಲ್ಡ್ ಮಾಡ್ತೀವಿ. ಏನು ಎರಕ ಒಯ್ಯೋದಕ್ಕೆ ಅಂತಾನೆ ಇನ್ನೊಂದು ಮೋಲ್ಡ್ ಇದೆ, ಅದನ್ನ ಮಾಡಿ ಅದಕ್ಕೆ ಎರಕ ಒಯ್ತೀವಿ. ಸೊ ಅವಾಗ ಒಂದು ಕಂಚಿನ ಪ್ರತಿಮೆ ಅಲ್ಲಿ ಎರಕ ಆಗುತ್ತೆ. ಆಮೇಲೆ ಫಿನಿಶಿಂಗ್ ಮಾಡೋದು ಅದು ಇದೆಲ್ಲ ಆಮೇಲೆ ಇನ್ನು ಕೆಲಸ. ಫಿನಿಶಿಂಗ್ ಅಂದ್ರೆ ಏನು? ಫಿನಿಶಿಂಗ್ ಅಂದ್ರೆ ಇವಾಗ ನಾವು ಬರ್ಸೆಲ್ಲ ಇರುತ್ತೆ, ಬರ್ಸ್ ಅಂದ್ರೆ ಎಕ್ಸ್ಟ್ರಾ ನಾವು ಮಾಡ್ಬೇಕಾದ್ರೆ ಆಫೀಸರು ಅದು ಇದು ಸುಮಾರು ಇರುತ್ತೆ, ಅದನ್ನೆಲ್ಲ ಕೆತ್ತಿ ಫಿನಿಶಿಂಗ್ ಮಾಡೋದು ಕೆಲಸ ಇರುತ್ತೆ. ಪಾಲಿಶ್ ಮಾಡಿ ಎಲ್ಲ ಮಾಡಿ. ಹೌದು ಹೌದು ಹೌದು. ಯಾವುದಾದ್ರೂ ಪ್ರತಿಮೆ ನೀವು ಮಾಡಿ ಇದು ಸರಿ ಇಲ್ಲ ಅಂತ ಕಸ್ಟಮರ್ಸು ರಿಜೆಕ್ಟ್ ಮಾಡಿರೋದು ಉಂಟಾ? ಇದೆ, ಖಂಡಿತ ಇದೆ, ಖಂಡಿತ ಇದೆ, ಖಂಡಿತ. ಯಾವ ಕಾರಣಕ್ಕೆ ಮಾಡ್ತಾರೆ? ಅದು ಕಾರಣ ಅಂದರೆ ಒಂದು ಹೀಗೆ ಅವ್ರಿಗೆ ಇಷ್ಟ ಆಗಲ್ಲ. ಅವಾಗ ಕಾರಣ ಅಂದರೆ ಮೊದಲನೇದು ಬೇಡ ಅಂತ ಹೇಳ್ಬೇಕು ಅಂದರೆ ಅವ್ರಿಗೆ ಇಷ್ಟ ಆಗಲ್ಲ, ಅಥವಾ ನಾವು ಮಾಡಿದ್ರಲ್ಲಿ ಏನೋ ತಪ್ಪಿರ್ತದೆ. ಹಂಗಾಗಿ ಅಲ್ಲ, ತಪ್ಪಿರಬಾರ್ದು ಅಂತಾನೆ ನೀವು ಒಂದಡಿ ಮಾಡಿ ಒಪ್ಪಿಗೆ ತಗೊಂಡು. ತಪ್ಪಿರಬಾರ್ದು ಅಂತಾನೆ ಮಾಡ್ತೀವಿ, ಅಲ್ಲಿ ಎಲ್ಲೋ ತಪ್ಪಾಗಿರುತ್ತೆ. ಅದರಿಂದ ನಿಮಗೆ ಸಾಕಷ್ಟು ನಷ್ಟನೂ ಆಗತ್ತಲ್ವಾ? ನಷ್ಟದ ಪ್ರಶ್ನೆ ಏನು ಬರಲ್ಲ, ಆದರೆ ಅವ್ರಿಗೆ ಒಪ್ಸಕ್ಕಾಗ್ಲಿವಲ್ಲ ಅನ್ನೋದೊಂದು ಬೇಜಾರು ಇರ್ತದೆ. ಬೇಜಾರು, ಅದು ದೊಡ್ಡ ನಷ್ಟ. ಹೌದು, ಒಬ್ಬ ಕಸ್ಟಮರ್ನ ಕಳ್ಕೊಂಡಿದ್ದು ನಷ್ಟ, ಬೇಜಾರು ಇರ್ತದೆ ಅಷ್ಟೇ. ಜೊತೆಗೆ ಯಾವುದೋ ಒಬ್ಬ ವ್ಯಕ್ತಿಯನ್ನು ನಾನು ಮತ್ತೆ ಮರುಸೃಷ್ಟಿ ಮಾಡಕ್ ಆಗ್ಲಿಲ್ವಲ್ಲ ಅನ್ನೋ ಬೇಜಾರು ಇರ್ತದೆ. ಕಲಾವಿದರಿಗೆ ಇರುವಂತ ಒಂದು ಅತೃಪ್ತಿ, ಅದೊಂದು ಬೇಜಾರಂತೂ ಶಾಶ್ವತವಾದದ್ದು. ಅಲ್ಲ, ಈಗ ಸರಿ ಹೋಗ್ಲಿಲ್ಲ ಅಂದ್ರೆ ಮತ್ತೆ ಮಾಡ್ಕೊಡಿ ಅಂತ ಕೇಳಿ ನೀವು ಸರಿ ಮಾಡಿರೋದು ಉಂಟಾ? ನಾನು ಸರಿ ಹೋಗದೆ ಹೋದ್ರೆ ಸರಿ ಮಾಡೋದು ನಾನು ಮಾಡಿದ್ದೀನಿ, ಸಾಕಷ್ಟು ಮಾಡಿದ್ದೀನಿ. ಇವಾಗ ನಾವೇ ಮಾಡ್ಬೇಕಾದ್ರೆ ನಮ್ಗೆ ಗೊತ್ತಾಗುತ್ತೆ ಎಲ್ಲೋ ಒಂದು ತೊಂದರೆ ಇದೆ ಅಂತೇಳಿ. ಸಮಯ ತಗೊಂಡು ಅದು ಏನೋ ಒಟ್ಟಿನಲ್ಲಿ ನಮಗೆ ತೃಪ್ತಿ ಆಗೋವರೆಗೂ ಮಾಡ್ತೀನಿ ನಾನು. ಅಷ್ಟೆಲ್ಲ ಆದ್ರೂ ನಮ್ಗೆ ಕೈ ಮೀರಿದ್ದು ಇರುತ್ತೆ, ಅದನ್ನ ನಾವೇನು ಮಾಡೋಕ್ಕಾಗಲ್ಲ. ರಾಜ್ಕುಮಾರ್ ಅವರ ಕುಟುಂಬದಲ್ಲಿ 3 ಜನರ ಪ್ರತಿಮೆಗಳನ್ನು ನೀವು ಮಾಡಿದ್ದೀರಲ್ವಾ? ಹೌದು. ರಾಜ್ಕುಮಾರ್ ಅವರು, ಪಾರ್ವತಮ್ಮ ರಾಜ್ಕುಮಾರ್ ಅವರು, ಪುನೀತ್ ರಾಜ್ಕುಮಾರ್ ಅವರು, 3 ಜನರ ಪ್ರತಿಮೆಗಳನ್ನು ಮಾಡಿದ್ದೀರಿ. ಅದು ಒಂದು ರೀತಿಯಲ್ಲಿ ದಾಖಲೆನೆ. ಇವರ ಪ್ರತಿಮೆಗಳನ್ನ ಮಾಡೋದಕ್ಕೆ ನಿಮಗೆ ಬರೇ ಫೋಟೋಗಳೇ ಸಾಕಾಗತ್ತಾ? ಫೋಟೋಗಳಿಂದನೇ ಮಾಡಿ, ಅಥವಾ ಯಾರಾದರೂ ಮಾಡೆಲ್ನ ನಿಲ್ಸ್ಕೋತೀರಾ? ಅದಕ್ಕೇನು ಬೇಕಾಗಿರ್ಲಿಲ್ಲ. ನಾನು ರಾಜ್ಕುಮಾರ್ ಅವ್ರದ್ದು ಮಾಡ್ಬೇಕಾದ್ರೆ ವಿವಿಧ ಭಂಗಿನಲ್ಲಿ ಮಾಡಬೇಕಾಗಿತ್ತು. ಅದಕ್ಕೆ ನಾನು ಬೇರೆಯವ್ರನ್ನ ನಿಲ್ಲಿಸ್ಕೊಂಡು, ಅಂದ್ರೆ ಪೂರ್ಣ ಪ್ರಮಾಣದ ಪ್ರತಿಮೆ ಮಾಡುವಾಗ ಮಾಡೆಲ್ ತಗೋತಿದ್ವಿ. ಅವ್ರದ್ದು ಬಸ್ಟ್ ಅಂದ್ರೆ ಎದೆ ಮಟ್ಟದ ಪ್ರತಿಮೆ ಮಾಡಬೇಕಾದ್ರೆ ನಾವೇನು ಅದಕ್ಕೇನು ಅದಕ್ಕೆ ಮಾಡೆಲ್ ಬೇಕು, ಅದಕ್ಕೇನು ಮಾಡಲ್ ಆಗತ್ತೆ ಇಲ್ಲ. ಇಲ್ಲಾಂದ್ರೆ ನೀವು ಒಬ್ಬ ರೂಪದರ್ಶಿನಿ ಇಟ್ಕೋತೀರಿ, ಕೆಲವು ಇಟ್ಕೋತೀವಿ. ಅಂದ್ರೆ ಪೂರ್ಣ ಪ್ರಮಾಣದ ಮಾಡ್ಬೇಕಾದ್ರೆ ರೂಪದರ್ಶಿ ಇಟ್ಕೊಂತೀವಿ. ಅವ್ರನ್ನ ಯಾವ ಪರ್ಪಸ್ಗೆ ಇಟ್ಕೋತೀರಿ? ಅಂದ್ರೆ ದೇಹದ ಅಂಗಭಾಷೆ ಅಂತ ಒಂದಿರ್ತದೆ, ಅನಾಟಮಿ, ಅದಕ್ಕೋಸ್ಕರ ಇಟ್ಕೊಂತೀವಿ. ಅಂದ್ರೆ ಅದೇ ಪರ್ಸನಾಲಿಟಿಯ ಒಬ್ಬ ವ್ಯಕ್ತಿ. ಹೌದು ಹೌದು. ಅವರ ಬೇರೆ ಬೇರೆ ಪಾರ್ಶ್ವದ ಭಂಗಿಗಳು. ಹೌದು ಹೌದು. ಯಾಕಂದ್ರೆ ನಮ್ಗೆ ಏನು ಫೋಟೋ ಏನನ್ನ ನೋಡ್ತೀವಿ ಅದು 2 ಡೈಮೆನ್ಷನಲ್ ಇರುತ್ತೆ. ಹೌದು. ನಮ್ಮ ಪ್ರತಿಮೆ 360 ಡಿಗ್ರಿ ಇರ್ತದೆ. ಆ ಎಲ್ಲಾ ಕಡೆಗೂ ಬೇಕಾದಾಗ ಭಂಗಿಗಳು ಬೇಕಾಗತ್ತೆ. ಅವಾಗ ಏನ್ ಮಾಡ್ತೀವಿ, ಅನಾಟಮಿಗೋಸ್ಕರ ಒಬ್ಬ ಈ ತರ ಮಾಡೆಲ್ನ ತಗೊಂಡು ಅವ್ರದ್ದು ಫೋಟೋಗ್ರಾಫ್ಗಳೆಲ್ಲ ಮಾಡಿಕೊಂಡು ಅದ್ರ ಮುಖಾಂತರ ಇವ್ರ ದೇಹ ಹೇಗಿತ್ತು ಅಂತೇಳಿ ಅದಲ್ಲಿ ಕಲ್ಪನೆ ಮಾಡ್ಕೊತೀವಿ ನಾವು. ಈ ಸುಮಾರಾಗಿ ಯಾರ ಪ್ರತಿಮೆಗಳನ್ನು ಮಾಡೋದಕ್ಕೆ ನೀವು ಮಾಡೆಲ್ಗಳನ್ನು ಬಳಸಿದ್ದೀರಿ? ತಗೊಂಡಿದ್ದೀನಿ. ಒಂದು ರಾಜ್ಕುಮಾರ್ ಅವ್ರ ಪ್ರತಿಮೆ ಮಾಡ್ಬೇಕಾದ್ರೆ ತಗೊಂಡಿದ್ದೀನಿ, ವಿಷ್ಣುವರ್ಧನ್ ತಗೊಂಡಿದ್ದೀನಿ, ಆಮೇಲೆ DV ಗುಂಡಪ್ಪ ಅವ್ರದ್ದು ಮಾಡ್ಬೇಕಾದ್ರೆ ತಗೊಂಡಿದ್ದೀನಿ, ವಿಶ್ವೇಶ್ವರಯ್ಯ ಅವ್ರು ಮಾಡ್ಬೇಕಾದ್ರೆ ತಗೊಂಡಿದ್ದೀನಿ, ಕೆಂಪೇಗೌಡರು ಮಾಡ್ಬೇಕಾದ್ರೆ ತಗೊಂಡಿದ್ದೀನಿ. ಹೀಗೆ ಸುಮಾರು ಪ್ರತಿಮೆಗಳಿಗೆ ನಾನು ತಗೊಂಡಿದ್ದೀನಿ.